ಇರಾನ್ನ ಸರ್ವಾಧ್ಯಕ್ಷ ಅಯಾತೊಲ್ಲಾ ಅಲಿ ಖಮೇನಿ ಹತ್ಯೆ, ಇಸ್ರೇಲ್ ಅಮೆರಿಕ ದಾಳಿಯಲ್ಲಿ ಮೃತಪಟ್ಟಿದ್ದಾಗಿ ಇರಾನ್ನ ಮಾಧ್ಯಮಗಳಿಂದಲೇ ಘೋಷಣೆ, ದೇಶಾದ್ಯಂತ 40 ದಿನಗಳ ಶೋಕಾಚರಣೆ. ಅಯಾತುಲ್ಲಾ ಅಲಿ ಖಮೇನಿ ಮಾತ್ರವಲ್ಲ, ಆತನ ಕುಟುಂಬಸ್ಥರು ದಾಳಿಯಲ್ಲಿ ಸಾವು. ಅಧ್ಯಕ್ಷರ ಅಳಿಯ ಸೊಸೆ ಕೂಡ ಬಾಂಬ್ ದಾಳಿಯಲ್ಲಿ ಮೃತ. ಖಮೇನಿಯ ಓರ್ವ ಮೊಮ್ಮಗನೂ ಹತ್ಯೆ. ಬೆಳ್ಳಂಬೆಳಗ್ಗೆಯೇ ನಡೆದಿತ್ತು ಖಮೇನಿ ಮೇಲೆ ಅಟ್ಯಾಕ್. ಇರಾನ್ ಅಧ್ಯಕ್ಷರ ಮನೆ ಕಚೇರಿಯ ಮೇಲೆ ಒಟ್ಟು 7 ಮಿಸೈಲ್ಗಳಿಂದ ದಾಳಿ. ತಪ್ಪಿಸಿಕೊಳ್ಳಬೇಕು ಅನ್ನೋಷ್ಟರಲ್ಲೇ ಖಮೇನಿ ಹತ್ಯೆ. ರಾತ್ರಿ ಬೇಡ, ಬೆಳಗ್ಗೆ ಅಟ್ಯಾಕ್ ಮಾಡೋಣ ಅಂತ ಪಕ್ಕಾ ಪ್ಲಾನ್ ಮಾಡಿ ದಾಳಿ. ಖಮೇನಿ ಹೈ ಲೆವೆಲ್ ಮೀಟಿಂಗ್ ಮಾಡ್ತಾ ಇದ್ದ ಬಗ್ಗೆ ಅಮೆರಿಕಾಗೆ ಸಿಕ್ಕಿತ್ತು ಸುಳಿವು. ಟಾರ್ಗೆಟ್ ಮಾಡಿ ಅಟ್ಯಾಕ್. ಅಧ್ಯಕ್ಷರ ಜೊತೆ 40 ಹೈ ರ್ಯಾಂಕಿಂಗ್ ಅಧಿಕಾರಿಗಳು ಸಾವು. ಖಮೇನಿ ಹತ್ಯೆ ಬೆನ್ನಲ್ಲೇ ಇರಾನ್ನಿಂದ ಪ್ರತೀಕಾರದ ಶಪಥ. ಇಸ್ರೇಲ್ ಮೇಲೆ ಮತ್ತಷ್ಟು ತೀವ್ರವಾದ ಆಕ್ರಮಣಕಾರಿ ಕಾರ್ಯಾಚರಣೆಯನ್ನ ನಡೆಸುತ್ತೇವೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ನಿಂದ ಎಚ್ಚರಿಕೆಯ ಸಂದೇಶ. ಇತಿಹಾಸದಲ್ಲೇ ಅತ್ಯಂತ ದುಷ್ಟ ವ್ಯಕ್ತಿಗಳಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ಇರಾನ್ ಜನರಿಗೆ ತಮ್ಮ ದೇಶವನ್ನ ಮತ್ತೆ ಪಡೆದುಕೊಳ್ಳಲು ಅತ್ಯುತ್ತಮ ಅವಕಾಶ ಇದು. ಖಮೇನಿಯ ಹತ್ಯೆ ಬಳಿಕ ಟ್ರಂಪ್ ಮೊದಲ ಮಾತಿದು. ಖಮೇನಿ ಅಂತ್ಯವಾದರೂ ಸದ್ಯಕ್ಕೆ ಯುದ್ಧ ನಿಲ್ಲಲ್ಲ. ಅಗತ್ಯವಿರುವಷ್ಟು ದಿನವೂ ನಾವು ದಾಳಿ ಮಾಡ್ತೀವಿ. ನಮಗೆ ಮಧ್ಯ ಪ್ರಾಚ್ಯದಲ್ಲಿ ಶಾಂತಿ ನೆಲೆಸೋದು ಮುಖ್ಯ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಯತುಲ್ಲಾ ಅಲಿ ಖಮೇನಿ ಹತ್ಯೆ ಬೆನ್ನಲ್ಲೇ ಉತ್ತರಾಧಿಕಾರಿ ಆಯ್ಕೆ ಪ್ರಕ್ರಿಯೆ ಶುರು. ವಿಲಾಯತ್ ಅಲ್ ಫಕೀಹ್ ಬೋಧನೆಗಳ ಪ್ರಕಾರ ನೇಮಕ. ಖಮೇನಿ 2ನೇ ಪುತ್ರ, ಆಪ್ತ ಶಿಷ್ಯನ ಹೆಸರು ಸೇರಿ 4ರ ಹೆಸರು ರೇಸ್ನಲ್ಲಿ ಮುನ್ನೆಲೆಗೆ. ಖಮೇನಿ ಹತ್ಯೆಯ ಬಳಿಕ ರಸ್ತೆಗೆ ಇಳಿದ ಇರಾನ್ ಜನ. ಪ್ರಾರ್ಥನೆ, ಕಣ್ಣೀರಿಗೆ ಸಾಕ್ಷಿಯಾದ ಬೀದಿಗಳು. ಕೆಲವರಿಂದ ಸರ್ವಾಧ್ಯಕ್ಷನ ಹತ್ಯೆಗೆ ಸಂಭ್ರಮಾಚರಣೆ. ಇರಾನ್ನಿಂದಲೂ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ. ಬಹ್ರೇನ್, ಕತಾರ್, ಕುವೈತ್ನಲ್ಲಿ ಡ್ರೋನ್ ಅಟ್ಯಾಕ್. ಯುದ್ಧ ಸಂಘರ್ಷದ ಒಂದೊಂದು ದೃಶ್ಯವೂ ಭಯಾನಕ. ಇಂದು ಕೂಡ ಇರಾನ್ ಮೇಲೆ ದಾಳಿ ಮುಂದುವರಿಸಿದ ಇಸ್ರೇಲ್. ಒಟ್ಟು 30 ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್. ಇರಾನ್ ಮಿಲಿಟರಿ ಶಕ್ತಿ ದುರ್ಬಲಗೊಳಿಸೋದು ನಮ್ಮ ಗುರಿ ಎಂದ ನೇತನ್ಯಾಹು ಪಡೆ. ಇರಾನ್ ದಾಳಿಯಲ್ಲಿ ಇಸ್ರೇಲ್ನ ಟೆಲ್ ಅವೀವ್ನಲ್ಲೂ ಜನರ ಪರದಾಟ. ಈವರೆಗೂ 21 ಜನರಿಗೆ ಗಾಯಗಳಾದ ಮಾಹಿತಿ. ಒಬ್ಬರ ಸ್ಥಿತಿ ಕ್ರಿಟಿಕಲ್, ಮತ್ತೊಬ್ಬರಿಗೆ ತುಂಬಾ ಸೀರಿಯಸ್. ಗಾಯಾಳುಗಳಿಗೆ ಮುಂದುವರಿದ ಚಿಕಿತ್ಸೆ. ಯುದ್ಧ ಸಂಘರ್ಷದಲ್ಲಿ ಇರಾನ್ನ 201 ಮಂದಿ ಸಾವು. ಬರೋಬ್ಬರಿ 750ಕ್ಕೂ ಹೆಚ್ಚು ಜನರಿಗೆ ಇಸ್ರೇಲ್ ಅಮೆರಿಕ ದಾಳಿಯಿಂದ ಗಾಯ. ಇರಾನ್ ಕೌಂಟರ್ ಅಟ್ಯಾಕ್ಗೆ ಇಸ್ರೇಲ್ನಲ್ಲಿ ಓರ್ವ ಮಹಿಳೆ ಸಾವು. 121 ಜನರಿಗೆ ಗಾಯ. ಇಸ್ರೇಲ್ ಅಮೆರಿಕದಿಂದ ಭಾರೀ ಪ್ರಮಾಣದ ದಾಳಿ ಬೆನ್ನಲ್ಲೇ ಅಲರ್ಟ್. ಇರಾನ್ನಲ್ಲಿರುವ ಭಾರತೀಯರಿಗೆ ವಿದೇಶಾಂಗ ಇಲಾಖೆ ಗೈಡ್ಲೈನ್ಸ್. ಮನೆಯಿಂದ ಆಚೆ ಬರದಂತೆ ಸುರಕ್ಷಿತವಾಗಿರಲು ಸೂಚನೆ. ಯುದ್ಧದ ಎಫೆಕ್ಟ್ಗೆ ಮಧ್ಯಪ್ರಾಚ್ಯದ ಭಾಗಗಳಲ್ಲಿ ಪ್ರಯಾಣಿಸುವ ಫ್ಲೈಟ್ಗಳ ವ್ಯತ್ಯಯ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 19 ವಿಮಾನಗಳ ಹಾರಾಟದಲ್ಲಿ ಬದಲಾವಣೆ. ಹಲವು ಫ್ಲೈಟ್ಗಳು ರದ್ದಾಗುವ ಸಾಧ್ಯತೆ. ಪ್ರತ್ಯೇಕ ಸಹಾಯಕ ಕೇಂದ್ರ ಸ್ಥಾಪನೆ. ಮಧ್ಯಪ್ರಾಚ್ಯದ ದೇಶಗಳಲ್ಲಿ ವಾಯುಮಾರ್ಗ ಬಂದ್. ದುಬೈನಲ್ಲಿ ಸಿಲುಕಿರುವ ದಾವಣಗೆರೆ, ಬಳ್ಳಾರಿಯ ಪ್ರವಾಸಿಗರು ಮೊಬೈಲ್ ವಿಡಿಯೋ ಮಾಡಿ ಸಹಾಯಕ್ಕಾಗಿ ವಯೋವೃದ್ಧರ ಮನವಿ.
ನಾವು ಸಿಲುಕಿದ್ದ ಹತ್ತಿರದ ಸ್ಥಳದಲ್ಲೇ ಸ್ಫೋಟ ಸಂಭವಿಸಿತು. ದುಬೈನಲ್ಲಿ ಸ್ಟಕ್ ಆಗಿರೋ PV ಸಿಂಧು ಕರಾಳ ಅನುಭವ. ದುಬೈನಿಂದ ಕರ್ನಾಟಕಕ್ಕೆ ಮರಳಲಾಗದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ಕೂಡ ಪರದಾಟ. ಕತಾರ್ನಲ್ಲಿ ಆತಂಕದ ಕಾರ್ಮೋಡ. ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಲು ಮುಗಿಬಿದ್ದ ಜನರು. ಮೊಬೈಲ್ಗಳಿಗೆ ಸುರಕ್ಷಿತ ಸ್ಥಳದಲ್ಲಿ ಇರುವಂತೆ ಸರ್ಕಾರದಿಂದ ಮೆಸೇಜ್. ದೋಹಾದಲ್ಲಿನ ಪರಿಸ್ಥಿತಿ ವಿವರಿಸಿದ ಕನ್ನಡಿಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.